ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಭೀಕರ ಅಪಘಾತದಲ್ಲಿ ಮೂವರು ದಾರುಣವಾಗಿ ಸಾವನ್ನ ಕಂಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಉರುಳಿ ಬಿದ್ದಿದೆ ಖಾಸಗಿ ಬಸ್ಸು. ನಿಯಂತ್ರಣ ತಪ್ಪಿ ಹೈವೇ ಪಕ್ಕದ ಚರಂಡಿಗೆ ಬಿದ್ದುಬಿಟ್ಟಿದೆ. ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ಹೈವೇಲಾಗಿರುವಂಥ ಘಟನೆ. ಮೂವರು ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಇನ್ನು ಘಟನೆಯಲ್ಲಿ ಮೃತಪಟ್ಟವರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಗೋವಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಒಂದು ಖಾಸಗಿ ಬಸ್ ಇದು. ಚಾಲಕನ ನಿದ್ರೆಯ ಮಂಪರ್ನಲ್ಲಿ ನಡೆದಿರುವಂಥ ಅಪಘಾತ ಇದು. ಗಾಯಾಳುಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಐಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ ಇದು. ನೋಡ್ತಾ ಇದ್ದೀವಿ, ಬಸ್ ಉರುಳಿ ಬಿದ್ದಿರುವಂಥ ದೃಶ್ಯ. ನಿದ್ದೆಯ ಮಂಪರ್ನಲ್ಲಿದ್ದ ಅವನು. ಈ ಡ್ರೈವರ್ಗಳಿಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅವರು, ಆಯ್ತಪ್ಪ ನಿದ್ದೆ ಮಾಡಿದರೆ, ನಿದ್ದೆ ಬಂದರೆ ಸೈಡ್ಗೆ ಹಾಕಿ ಅಲ್ಲಿ ವ್ಯವಸ್ಥೆ ಇರುತ್ತೆ, ಒಂದು 1 ಅವರ್ ಮಲ್ಕೊಂಡು ನೀನು ರೆಸ್ಟ್ ಮಾಡು, ಅಥವಾ ಇನ್ನೊಬ್ಬ ಡ್ರೈವರ್ ಕರ್ಕೊಂಬರ್ಬೇಕಿತ್ತು. ಅವನೊಬ್ಬನ ನಿದ್ದೆಗೋಸ್ಕರ ಅಲ್ಲಿ ಇಡೀ ಪ್ರಯಾಣಿಕರನ್ನು ಸಾವನ್ನು ಹೊಡಿತಾನೆ ಅವನು. ನೋಡಿ, 3 ಜನ ಸಾವನ್ನಪ್ಪಿದ್ದಾರೆ. ಗೋವಾದಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥ ಖಾಸಗಿ ಬಸ್ ಇದು. ನಿದ್ದೆ ಮಂಪರ್ನಲ್ಲಿ ಸಡನ್ಲಿ ಅವನು ಚರಂಡಿಗೆ ತೆಗೆದುಕೊಂಡು ಬಿಟ್ಟಿದ್ದಾನೆ. ಮಕ್ಕಳಿದ್ರು, ವಯಸ್ಸಾದಂಥವ್ರಿದ್ದರು, ಮಹಿಳೆಯರಿದ್ದರು, ಎಲ್ಲರೂ ಕೂಡ ನಿದ್ದೆಗೆ ಜಾರಿದ್ರು. ಆ ಸಂದರ್ಭದಲ್ಲಿ ಇವನು ಈ ರೀತಿ ಅಪಘಾತ ಮಾಡಿಬಿಟ್ಟಿದ್ದಾನೆ. ಎಲ್ಲರೂ ಒಂದು ಕ್ಷಣ ಅವಕ್ಕಾಗ್ಬಿಟ್ರು. ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ ಇದು. ಕ್ರೇನ್ ಮೂಲಕ ಬಸ್ಸನ್ನು ಎತ್ತುವಂತಹ ಕೆಲಸ ಕೂಡ ನಡೆದಿದೆ. ಸ್ಥಳಕ್ಕೆ ಎಸ್ಪಿ ಕೂಡ ಭೇಟಿಯನ್ನು ಕೊಟ್ಟರು, ಪರಿಶೀಲನೆ ಮಾಡಿದ್ದಾರೆ. ಗಾಯಾಳುಗಳನ್ನು ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ. ಏನು ಚಾಲಕನ ಸ್ಥಿತಿಗತಿ ಏನು, ಜೊತೆಗೆ ಅಲ್ಲಿ ಸಾವನ್ನಪ್ಪಿದಂಥವರ ಹಿನ್ನೆಲೆ ಏನು, ಎಲ್ಲಿಯವರು, ಬಹುತೇಕವಾಗಿ ನಮಗನ್ನಿಸ್ತಾ ಇದೆ ಎಲ್ಲರೂ ಗೋವಾದಿಂದ ಬರ್ತಾಯಿದ್ರು ಅಂತ. ಯಾಕಂತಂದರೆ ಗೋವಾದಿಂದ ಬೆಂಗಳೂರಿಗೆ ಬರ್ತಾ ಇದೆ ಬಸ್ ಅಂತಂದರೆ ಎಲ್ಲರೂ ಕೂಡ ಅಲ್ಲಿಯವರೇ ಆಗಿರ್ತಾರೆ ಬಹುತೇಕವಾಗಿ. ಅದನ್ನು ಹೊರತುಪಡಿಸಿದರೆ ಅಲ್ಲಿ ಬೆಳಗಾವಿ ಅಥವಾ ಧಾರವಾಡ, ಅಲ್ಲಿ ಅಂದರೆ ನಮ್ಮ ರಾಜ್ಯದ ಪ್ರಯಾಣಿಕರ ಸಂಖ್ಯೆ ಭಾಳ ಕಡಿಮೆ ಇರುತ್ತಲ್ಲಿ. ಗೋವಾದಿಂದ ಬರ್ತಾ ಇರೋದ್ರಿಂದಾಗಿ ಅಲ್ಲಿಯ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇರುತ್ತೆ ಮೇ ಬಿ. ಹಾಗಾಗಿ ಈಗ ಸದ್ಯಕ್ಕೆ ಪೊಲೀಸರು ಕೂಡ ಅವರ ಗುರುತು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಬಸ್ ಉರುಳಿ ಬಿದ್ದಿರೋದನ್ನು ನೋಡ್ತಾ ಇದ್ದೀವಿ ನಾವು. ಸಂಪೂರ್ಣವಾಗಿ ಗ್ಲಾಸ್ ಏನಿದೆ ಜಖಮ್ ಆಗಿಬಿಟ್ಟಿದೆ. ಮುಂಭಾಗ, ಬಸ್ಸಿನ ಮುಂಭಾಗ ನಜ್ಜುಗುಜ್ಜಾಗಿದೆ. ಯಾವ ಕಂಪನಿಗೆ ಸೇರಿದಂಥ ಬಸ್ ಆಗಿದೆ. ಜೊತೆಗೆ ಇಲ್ಲಿ ಚಾಲಕನ ಅಜಾಗರೂಕತೆ ಎದ್ದು ಕಾಣಿಸ್ತಾ ಇದೆ. ಅಥವಾ ಏನೋ ಎದುರುಗಡೆಯಿಂದ ಬಂದಿರೋದಲ್ಲ ವಾಹನಗಳು, ಅಥವಾ ಹಿಂದೆ ಬಂದು ಯಾವುದೋ ಬೇರೆ ವಾಹನ ಗುದ್ದಿರೋದಲ್ಲ. ಇವನೇ ಹೋಗಿ ನಿದ್ದೆ ಮಂಪರ್ನಲ್ಲಿ ಕಾಲುವೆಗೆ ಇಳಿಸಿದ್ದಾನೆ. ಮತ್ತು ಬಹಳ ವೇಗವಾಗಿದ್ದ. ಹೈವೇ ಅಂತ ನನಗೆ ಗೊತ್ತಲ್ವ, ಎಲ್ಲರೂ 100 ಮೇಲೆ ಇರ್ತಾರೆ. ಇವನ ಒಂದು ನಿರ್ಲಕ್ಷ್ಯದಿಂದಾಗಿ 3 ಪ್ರಾಣಿಗಳು ಅಲ್ಲಿ ಹೋಗಿವೆ. ಆ ರಭಸಕ್ಕೆ ಮೃತದೇಹಗಳು ಆಚೆ ಬಂದು ಬಿದ್ದಿದ್ವು. ಅಂತಹ ಫೋರ್ಸ್ ಇತ್ತು. ನಾವು ನೋಡ್ತಾನೆ ಇರ್ತೀವಿ ಹೆದ್ದಾರಿಯಲ್ಲಿ ಯಾವ ಮಟ್ಟಕ್ಕೆ ವಾಹನ ಚಾಲಕರು, ಕೆಲವೊಬ್ಬರು ಗಾಂಜಾ ಮತ್ತಲ್ಲಿರ್ತಾರೆ, ಕೆಲವೊಬ್ಬರು ಎಣ್ಣೆ ಅಂದರೆ ಮದ್ಯಪಾನ ಮಾಡಿ ಗಾಡಿಯನ್ನು ಓಡಿಸ್ತಾ ಇರ್ತಾರೆ. ಲಿಮಿಟೇ ಇರೋದಿಲ್ಲ. ಹೈವೇ ಅಂತಂದ್ರೆ ಹಾಗೆ ಇದು. ಒಂದ್ಸಲ ಆಕ್ಸಿಲೇಟರ್ ಮೇಲೆ ಕಾಲಿಟ್ಟರೆ ಮುಗೀತು, ಹಂಗೆ ಹೋಗ್ತಾನೆ ಇರುತ್ತೆ. ಆದರೆ ಇವನು ನಿದ್ದೆಗೆ ಜಾರಿಬಿಟ್ಟ. ಆ ಕಾರಣಕ್ಕೋಸ್ಕರ ಏಕಾಏಕಿ ಈ ಒಂದು ಅಪಘಾತ ಸಂಭವಿಸಿದೆ. ಒಬ್ಬನೇ ಇರೋದಲ್ಲ ಅವರಿಗೆ. ಒಬ್ಬನೇ ಇರೋದಲ್ಲ ಅವರಿಗೆ.